ಇವತ್ತಿನ ಹಬ್ಬದ ಸ್ಪೆಷಲ್ ಅಥೆಂಟಿಕ್ ಹೆಸರುಬೇಳೆ ಮತ್ತೆ ಸಬ್ಬಕ್ಕಿ ಪಾಯಸ. ಇದಕ್ಕೆ ನೈಲಾನ್ ಸಬ್ಬಕ್ಕಿನ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಮಾಡೋ ಪಾಯಸದಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೇಟ್ ಅಂಡ್ ನಮ್ಮ ಮನೇಲಿ ಕೂಡ ಎಲ್ರಿಗೂ ತುಂಬಾ ಇಷ್ಟ. ಇದನ್ ಮಾಡಕ್ಕೆ ಫಸ್ಟ್ 1 ಕಪ್ ಹೆಸರುಬೇಳೆ ಮತ್ತೆ 2 ಹಿಡಿ ಕಡಲೆಬೇಳೆನ ಒಳ್ಳೆ ಘಮ ಬರೋ ತನಕ ಹುರಿದಿಟ್ಕೊಂಡು ನಂತರ ಇದನ್ನ ತೊಳೆದು ಬೇಯಕ್ ಬೇಕಾಗಿರೋಷ್ಟು ನೀರ್ ಹಾಕಿ ಬೇಳೆ ಸಾಫ್ಟ್ ಆಗಿ ಬೇಯೋ ಅಷ್ಟರಲ್ಲಿ ಪಾಯಸಕ್ಕೆ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ಸಿಹಿಗೆ ತಕ್ಕಷ್ಟು ಬೆಲ್ಲನ ಕರಗಿಸಿಟ್ಕೊಂಡು ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ, ಬಾದಾಮಿ ಮತ್ತೆ ದ್ರಾಕ್ಷಿನ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ 1 ಕಪ್ ಸಬ್ಬಕ್ಕಿನ ಹಾಕಿ ಲೋ ಫ್ಲೇಮ್ ಅಲ್ಲಿ ಇದು ಹೌಲಾಗೋ ತನಕ ಹುರಿದಿಟ್ಕೊಂಡು ನಂತರ ಮಿಕ್ಸರ್ ಜಾರ್ಗೆ ಹಸಿಕಾಯಿ ತುರಿ, ಗಸಗಸೆ, ಏಲಕ್ಕಿ, ಬಾದಾಮಿ, ಗೋಡಂಬಿ ಮತ್ತೆ ಒಂದ್ ಸ್ವಲ್ಪ ನೀರ್ ಹಾಕಿ ಈ ತರ ನುಣ್ಣಗೆ ರುಬ್ಬಿಟ್ಕೊಂಡು ಪಾಯಸ ಮಾಡಕ್ಕೆ ಪಾತ್ರೆಗೆ ತುಪ್ಪ, ರುಬ್ಬಿರೋ ಕಾಯಿ ಹಾಕಿ ಕಾಯಿ ಕುದಿ ಬಂದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಬೆಲ್ಲನ ಶೋಧ್ಸ್ ಹಾಕೊಂಡು ಬೆಂದಿರೋ ಬೇಳೆ ಹಾಕಿ ಮಿಕ್ಸ್ ಮಾಡಿ ನಂತರ ಸಬ್ಬಕ್ಕಿ ಹಾಕಿ ಒಂದ್ 5 ನಿಮಿಷ ಸಬ್ಬಕ್ಕಿ ಎಲ್ಲ ಬೆಂದ್ಮೇಲೆ ಲಾಸ್ಟ್ ಅಲ್ಲಿ 1 ಕಪ್ ಕಾಯಿಸಿರೋ ಹಾಲು, ತುಪ್ಪದಲ್ಲಿ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಮತ್ತೆ ಕೇಸರಿ ದಳಗಳನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ರುಚಿಯಾಗಿರೋ ಅಥೆಂಟಿಕ್ ಹೆಸರುಬೇಳೆ ಮತ್ತೆ ಸಬ್ಬಕ್ಕಿ ಪಾಯಸ ರೆಡಿ ಆಗತ್ತೆ.